ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ, ಮಕ್ಕಳ ವಾಣಿ, ನಮ್ಮ ಮಕ್ಕಳ ವಾಣಿ. ಮಕ್ಕಳ ವಾಣಿ, ಮಕ್ಕಳ ವಾಣಿ. ಹಾಯ್, ಹಲೋ, ಹೌ ಆರ್ ಯು? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ನೀವೆಲ್ಲ ಬೆಳಗ್ಗೆ ಎದ್ದು ತಿಂಡಿಯನ್ನು ತಿಂದು 10:30ಕ್ಕೆ ಸರಿಯಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತಾ, ಮೇಡಮ್ ನನಗೆ ಬೆಳಗ್ಗೆ ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು. ಆ ಮೆಸೇಜ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ. ನೋಡಿ, ನೀವು ಈ ವ್ಯಕ್ತಿನ ಗುರುತಿಸ್ಬೇಕು, ಅವ್ರು ಯಾರು ಅಂತ. ನಾನು ಅವ್ರ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಮಾತ್ರ ಹೇಳ್ತೀನಿ, ಓಕೆನಾ? ಅವ್ರು ಓದಿರೋದು BA, MA, MSc, DSc, PhD, LLD, D.Litt, ಬ್ಯಾರಿಸ್ಟರ್ ಆಫ್ ಲಾ, ಆಮೇಲೆ ಇನ್ನೂ ತುಂಬ ಇದೆ. ಪರ್ಷಿಯನ್ ಇಂಗ್ಲೀಷ್ ಸ್ಕೂಲಲ್ಲಿ BA, ಯೂನಿವರ್ಸಿಟಿ ಆಫ್ ಬಾಂಬೆನಲ್ಲಿ ಮತ್ತೆ BA ಮಾಡಿದ್ದಾರೆ. MA ಇನ್ ಪೊಲಿಟಿಕಲ್ ಸೈನ್ಸ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ. ಇಷ್ಟೆಲ್ಲ ಓದಿದ್ದಾರೆ. ಇವರು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಹೇಳ್ತಾ ಹೋದರೆ ಮೋಸ್ಟ್ಲಿ ಇವತ್ತಿನ ದಿನದ ಕಾರ್ಯಕ್ರಮನೇ ಅದಾಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾಯ್ತಾ? ನಾನಂತೂ ಖಂಡಿತ ಅಲ್ಲ ಸರ್. ನಾನು ಅಲ್ಲ. ಈ ಥರ ಒಬ್ಬ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಒಬ್ಬ ಮಹಾನ್ ವ್ಯಕ್ತಿನೇ ಆಗಿರಬೇಕು. ಗುರ್ತಿಸೋಕ್ಕಾಗತ್ತಾ? ಯಾರೋ ಗೊತ್ತಾಗ್ಲಿಲ್ಲ, ನೀವೇ ಹೇಳಿ ಸರ್ ನೋಡೋಣ. ಆ ಮಹಾನ್ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್. ಭಾರತ ದೇಶ 1947 ಸ್ವತಂತ್ರ ತಗೊಂಡ್ರೂ ಕೂಡ ಅದಾದ ಮೇಲೆ ನಮ್ಮ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಆ ಸಾಕಷ್ಟು ಬದಲಾವಣೆಗಳಿಗೆ ಬಹಳ ಮುಖ್ಯವಾದ ಕಾರಣ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನಕ್ಕೆ ಒಂದು ವೈಶಿಷ್ಟ್ಯತೆ ಇದೆ. ಅದೇನಪ್ಪ ಅಂದರೆ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅಂತ. ಇಂಥ ದೊಡ್ಡ ಸಂವಿಧಾನದ ರಚನೆ ಮಾಡಿದಂತಹ ಒಬ್ಬ ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್. ಏಪ್ರಿಲ್ 14 ಅವ್ರ ಜನ್ಮದಿನ ಕೂಡ. ಅವ್ರ ಬಗ್ಗೆ DSCRTಯ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ H.P. ಚಂದ್ರಶೇಖರ್ ಸರ್ ಅವರು ಅವರ ಆತ್ಮಚರಿತ್ರೆಗೆ ಸಂಬಂಧಪಟ್ಟಂತಹ ಕುತೂಹಲಕಾರಿಯಾಗಿರ್ತಕ್ಕಂತಹ ಕಥೆಗಳ ಸಂಗ್ರಹವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಒಮ್ಮೆ ನೋಡ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಮಕ್ಕಳೇ, ಮೊದಲನೇದಾಗಿ ಜಗತ್ತಿಗೆಲ್ಲ ಅಂಬೇಡ್ಕರ್ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಹೆಸರು ಅಂಬೇಡ್ಕರ್ ಅಂತ ಇರಲಿಲ್ಲ. ಅವರ ಹೆಸರು ಅಂಬಾವಾಡೇಕರ್ ಅಂತ. ಅದು ಅವರ ಸ್ವಂತ ಊರು ಏನಿದೆಯಲ್ಲ, ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ, ಅದು ಅವರ ಊರು. ಆ ಊರಿಂದ ಅವರಿಗೆ ಅಂಬಾವಾಡೇಕರ್ ಅನ್ನೋ ಹೆಸರು ಬಂದಿತ್ತು. ಆದರೆ ಅವರ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿದ್ದಂಥವರು ಮಹಾದೇವ್ ಅಂಬೇಡ್ಕರ್ ಅಂತ. ಬಾಲಕ ಅಂಬಾವಾಡೇಕರ್ ಹೆಸರನ್ನು ಶಾಲಾ ದಾಖಲಾತಿಗಳಲ್ಲಿ ಅಂಬೇಡ್ಕರ್ ಅಂತ ಬದಲಾಯಿಸ್ತಾರೆ. ಅಲ್ಲಿಂದ ಅವರ ಹೆಸರು ಅಂಬೇಡ್ಕರ್ ಅಂತಲೇ ಪ್ರಸಿದ್ಧಿ ಆಗುತ್ತೆ. ಎರಡನೇದು ಮಕ್ಕಳೇ, ಅವರ ಒಂದು ವಿದ್ಯಾಭ್ಯಾಸ, ಅವರೇನು ಪ್ರಕಾಂಡ ಪಂಡಿತರು, ವಿದ್ವಾಂಸರು, ಅನೇಕ ವಿಷಯಗಳಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಅವರು ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥವ್ರು ಅವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲಿಗರು ಅವರು. ಆ ಕಾಲದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎರಡರಲ್ಲಿಯೂ ಸಹ ಅವರು ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಅವರ ಕಾಲದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ ಕೆಲವೇ ಜನರಲ್ಲಿ ಅಂಬೇಡ್ಕರ್ ಸಹ ಒಬ್ಬರಾಗಿದ್ದರು ಮಕ್ಕಳೇ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ 3 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಅವರು ಕಲಿತ ವಿಷಯಗಳು ಅಗಾಧವಾಗಿರ್ತಕ್ಕಂಥದ್ದು. ಅರ್ಥಶಾಸ್ತ್ರದಲ್ಲಿ 29 ಕೋರ್ಸ್ ಕಲಿತರೆ, ಇತಿಹಾಸದಲ್ಲಿ 11, ಸಮಾಜಶಾಸ್ತ್ರದಲ್ಲಿ 6, ತತ್ವಶಾಸ್ತ್ರದಲ್ಲಿ 5, ರಾಜ್ಯಶಾಸ್ತ್ರದಲ್ಲಿ 3, ಮಾನವಶಾಸ್ತ್ರದಲ್ಲಿ 4, ಫ್ರೆಂಚ್, ಜರ್ಮನ್ನಲ್ಲಿ ತಲಾ 1 ಕೋರ್ಸ್ಗಳನ್ನು ಅವರು ಕಲಿತಾರೆ. ಅಂದರೆ ಎಷ್ಟು ವಿಷಯಗಳಲ್ಲಿ ಅವರು ಕಲಿತಿದ್ದಾರೆ ಅಂತ ಹೇಳಿದ್ರೆ, ಆ ಅಷ್ಟೂ ವಿಷಯಗಳ ಜ್ಞಾನ ಏನಿದೆಯಲ್ಲ, ಭವ್ಯ ಭಾರತದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಷ್ಟು ವೆರೈಟಿ ಆಫ್ ನಾಲೆಡ್ಜ್ ಅಂತ ಏನಂತೀವಿ ನಾವು, ವಿವಿಧ ವಿಷಯಗಳಲ್ಲಿ ಕಲಿತಂತಹ ಜ್ಞಾನ ನೆರವಾಯಿತು ಅಂತಲೇ ಹೇಳಬಹುದು. ಇನ್ನೊಂದು ಮೂರನೇದಾಗಿ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರು ಅಂಬೇಡ್ಕರ್ ಸಹ. 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತೇನು ನಾವು ಕರಿತೇವೆ, ಅದು ಸ್ಥಾಪನೆ ಆಯಿತು. ಇನ್ನೊಂದು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರು ಸಮಾಜ ಸುಧಾರಕರು ಮತ್ತು ದಲಿತರಿಗೆ ತಮ್ಮ ಹಕ್ಕುಗಳನ್ನು ದೊರಕಿಸಿಕೊಟ್ಟಂಥವರು. ಮತ್ತು ಅವರ ಈ ದಲಿತರ ಸಂಬಂಧಪಟ್ಟಂತೆ ಅಂದರೆ ಅವರಿಗಾಗಿ ಮಾಡಿದಂತಹ ಹೋರಾಟದ ಮೊದಲ ಹೋರಾಟ ಏನಿದೆ, ಮಹಾಡ್ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಉಪ್ಪಿಗಾಗಿ ನಡೆಸಿದಂತಹ ದಂಡಿ ಸತ್ಯಾಗ್ರಹ ಏನಿದೆಯಲ್ಲ, ಉಪ್ಪಿನ ಸತ್ಯಾಗ್ರಹ ಅಂತಲೇ ಪ್ರಸಿದ್ಧಿ. ಅದಕ್ಕಿಂತ 3 ವರ್ಷಗಳ ಮುಂಚೆ
ಮಹಾಡ್ ಅಂತಕ್ಕಂಥ ಒಂದು ಸ್ಥಳ ಏನಿದೆ, ಮಹಾರಾಷ್ಟ್ರದಲ್ಲಿದ್ದಂತಹ ಒಂದು ಸ್ಥಳ, ಅಲ್ಲಿ 1927ನೇ ಇಸ್ವಿಯಲ್ಲಿ ಈ ಒಂದು ಸತ್ಯಾಗ್ರಹ ನಡೀತು. ಆಗ ಅಂಬೇಡ್ಕರ್ ಅವರಿಗೆ 36 ವರ್ಷ ವಯಸ್ಸು. ಮಹಾಡ್ ಅಂತಕ್ಕಂಥ ಒಂದು ಊರಿನಲ್ಲಿದ್ದಂತಹ ದಲಿತರಿಗೆ ಚಾವ್ಡಾರ್ ಅಂತಕ್ಕಂಥ ಒಂದು ಕೆರೆ, ಆ ಕೆರೆಯ ನೀರು ಕುಡಿಲಿಕ್ಕೆ ಅವ್ರಿಗೆ ಅವಕಾಶವೇ ಇರಲಿಲ್ಲ. ಇದಕ್ಕಾಗಿ ದಲಿತರು ಚಳವಳಿಯನ್ನೇ ಮಾಡಬೇಕಾಯಿತು. ಅದರ ನೇತೃತ್ವವನ್ನು ಅಂಬೇಡ್ಕರ್ ಅವರು ವಹಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರು ಅದರ ಯಶಸ್ವಿನೂ ಸಹ ಆಗ್ತಾರೆ. ಅವರು ಹೇಳಿದಂತಹ ಮಾತುಗಳು ನಿಜಕ್ಕೂ ಇವತ್ತಿಗೂ ಸಹ ಪ್ರಸ್ತುತವಾಗಿದ್ದಾವೆ. ನೋಡಿ, ನಾವು ಇವಾಗೇನು ಚಾವಾಡಾರ್ ಕೆರೆಗೆ ಏನು ಬರೀ ನೀರು ಕುಡಿಲಿಕ್ಕೆ ಹೋಗ್ತಾ ಇಲ್ಲ, ನಾವಲ್ಲಿಗೆ ಹೋಗ್ತಾ ಇರೋದು ನಾವು ಸಹ ಇತರರಂತೆ ಮನುಷ್ಯರು ಅಂತ ಸಮರ್ಥಿಸ್ಕೊಳ್ಳಿಕ್ಕೋಸ್ಕರವಾಗಿ ಸಮಾನತೆಯ ಬೀಜಗಳನ್ನು ಬಿತ್ತಲು ಈ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಮನುಷ್ಯರಿಗೆ ಸಮಾನತೆಯನ್ನು ದೊರಕಿಸಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಭಾವಿಸಿದಂತಹ ಅಂಬೇಡ್ಕರ್ ಅವರು ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರವರು. ಅದರ ಒಂದು ಪ್ರಥಮವಾಗಿರ್ತಕ್ಕಂಥ ಹೋರಾಟ ಮಹಾಡ್ ಸತ್ಯಾಗ್ರಹ ನಿಜಕ್ಕೂ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಇನ್ನು 5ನೇದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಅಂದರೆ ಕಾರ್ಮಿಕರಿಗೆ ತಮ್ಮ ಹಕ್ಕುಗಳನ್ನು ಒದಗಿಸಿಕೊಟ್ಟಂತಹ ಅವರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಅಂದರೆ ಅಂಬೇಡ್ಕರ್ ಅವರು. ಕಾರ್ಮಿಕರು ಹಿಂದೆ 14 ಗಂಟೆ ಕೆಲಸ ಮಾಡ್ತಾಯಿದ್ರು ಮಕ್ಕಳೇ, ಅದನ್ನು 8 ಗಂಟೆಗಳಿಗೆ ಇಳಿಸಿದ್ರು ಅವರು. ಮತ್ತು ಅವರಿಗೆ ವೇತನ, ಕನಿಷ್ಠ ಕೂಲಿ ಮತ್ತು ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅವರು ಅನೇಕ ಸುಧಾರಣೆಗಳನ್ನು ಕೊಡಿಸಿದಂತಹವರಲ್ಲಿ ಅಂಬೇಡ್ಕರ್ ಅವರು ಪ್ರಮುಖವಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ಅವರ 20 ಪುಟಗಳ ಆತ್ಮಚರಿತ್ರೆ ಏನಿದೆಯಲ್ಲ, ವೇಟಿಂಗ್ ಫಾರ್ ಎ ವೀಸಾ ಅಂತೇಳಿ, ಇದು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯಪುಸ್ತಕವಾಗಿ ಅದನ್ನು ಅಳವಡಿಸಿದ್ದಾರೆ ಅದನ್ನು. ಈ ಪುಸ್ತಕ ಏನಿದೆಯಲ್ಲ, ಅವರ ಬಾಲ್ಯದಲ್ಲಿ ಅಸ್ಪೃಶ್ಯತೆಯ ಕುರಿತಾದ ಅವರ ಅನುಭವಗಳನ್ನು ಅದು ದಾಖಲಿಸಿದೆ. ಭಾರತ ಸಂವಿಧಾನದ ಕಾಂಪ್ರಹೆನ್ಸಿವ್ ಹಿಂದೂ ಕೋಡ್ ಬಿಲ್ ಅಂತ ಒಂದು ಇತ್ತು. ಅಂದರೆ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾನೂನನ್ನು ಜಾರಿಗೆ ತರತಕ್ಕಂಥ ಒಂದು ಕಾನೂನದು. ಅದು ಅಂಗೀಕಾರ ಮಾಡೋದಿಲ್ಲ, ಅದು ಏನು ಪಾರ್ಲಿಮೆಂಟ್ ಆ ಕಾಲದಲ್ಲಿ. ಆಗ ಕಾನೂನು ಮಂತ್ರಿಗಳು ಅಂಬೇಡ್ಕರ್ ಅವರೇ ಆಗಿರ್ತಾರೆ. ಅವರು ತಮ್ಮ ಪದವಿಗೆ ರಾಜೀನಾಮೆ ನೀಡಿ 3 ವರ್ಷಗಳ ಕಾಲ ಹೋರಾಟ ಮಾಡಿ ಈ ಒಂದು ಬಿಲ್ಲನ್ನು, ಮಸೂದೆಯನ್ನು ಅಂಗೀಕಾರ ಮಾಡಿಸ್ತಾರೆ. ಪ್ರಮುಖವಾಗಿ ಹಿಂದೂ ಮಹಿಳೆಯರಿಗೆ ತಮ್ಮ ಕುಟುಂಬದ ಆಸ್ತಿಯಲ್ಲಿ ಹಕ್ಕು, ವಿಚ್ಛೇದನ ಪಡಿತಕ್ಕಂಥ ಹಕ್ಕು, ವಿಚ್ಛೇದನ ಪಡೆದಂಥವರು ಮರುಮದುವೆ ಆಗ್ತಕ್ಕಂಥ ಹಕ್ಕು, ಅಂತರ್ಜಾತೀಯ ವಿವಾಹಕ್ಕೆ ಮನ್ನಣೆ ಇತ್ಯಾದಿ ಸುಧಾರಣೆಗಳನ್ನು ಅವರು ತರ್ತಾರೆ. ಅಂದರೆ ಹಿಂದೂ ಮಹಿಳೆಯರಿಗೆ ತಮ್ಮ ಹಕ್ಕುಗಳನ್ನು ದೊರಕಿಸಿಕೊಡುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಇನ್ನೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂದರೆ ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯ ಏನಿದೆಯಲ್ಲ, ಅದು 50,000ಕ್ಕೂ ಹೆಚ್ಚು ಪುಸ್ತಕಗಳು ಇದ್ವು ಅದರಲ್ಲಿ. ಅದು ಜಗತ್ತಿನ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯ ಮಕ್ಕಳೇ ಅದು. ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಎಷ್ಟು ಅಧ್ಯಯನಶೀಲರಾಗಿದ್ದರು ಅಂದರೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅವರು ಕಲಿಬೇಕಾದ್ರೆ 8 ವರ್ಷ ಕಲಿಬೇಕಾಗಿರ್ತಕ್ಕಂಥ ಅಧ್ಯಯನವನ್ನು ಬರೀ 2 ವರ್ಷ 3 ತಿಂಗಳಲ್ಲಿ ಅವರು ಪೂರೈಸ್ತಾರೆ. ಪ್ರತಿದಿನ 21 ಗಂಟೆ ಅಧ್ಯಯನ ಮಾಡ್ತಾರೆ. ಅವರ ಎಲ್ಲ ಸಾಧನೆಗಳು ನಮ್ಮೆಲ್ಲರಿಗೂ ಮಾದರಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಗುರುವರೇ, ಎಷ್ಟು ಚೆನ್ನಾಗಿತ್ತಲ್ವಾ ಇದು ಅಂಬೇಡ್ಕರ್ ಅವ್ರ ಮಾಹಿತಿ? ಅದ್ಭುತ, ನಿಜವಾಗ್ಲೂ. ಈಗ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಪ್ಲೀಸ್. ನವರತ್ನಗಳ ಬಗ್ಗೆ ನಿಮಗೆ ಗೊತ್ತಾ? ನವರತ್ನಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಅದರಲ್ಲೂ ಈಗಿನ ಕಾಲದ ಹೆಣ್ಮಕ್ಳಿಗೆ ಗೊತ್ತಿಲ್ವೇ? ಅವ್ರ ಆಭರಣ ಮಾಡಿಸ್ಕೊಳ್ಳೋದೇ ನವರತ್ನಗಳಿಂದ. ನಮ್ಮ ಮನೆಯವ್ರು ಕೂಡ ಕೇಳ್ತಾ ಇದ್ರು, ಒಂದು ನವರತ್ನದ ಹಾರ ಮಾಡಿಸ್ಕೊಳ್ಳಿ ಅಂತ. ಎಲ್ಲಿ ಮಾಡಿಸ್ಕೊಳ್ಳೋಣ? ನಾನು ಆ ನವರತ್ನದ ಬಗ್ಗೆ ಕೇಳಿಲ್ಲ. ಒಬ್ಬ ರಾಜ ಇದ್ದ, ಆ ರಾಜನ ಆಸ್ಥಾನದಲ್ಲಿ ನವರತ್ನಗಳು ಇದ್ರು. ಗೊತ್ತಾ ನಿಮಗೆ? ಎಲ್ಲೋ ಇತಿಹಾಸದಲ್ಲಿ ಓದಿದ ಜ್ಞಾಪಕ, ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳಿತ್ತು ಅಂತ. ಖಂಡಿತ, ಅಕ್ಬರ್ ಅನ್ನೋ ಒಂದು ರಾಜನ ಆಸ್ಥಾನದಲ್ಲಿ ನವರತ್ನಗಳೆಂಬ ಮಂತ್ರಿಗಳು ಇದ್ರು. ಸೊ ಈ ನವರತ್ನಗಳಲ್ಲಿ ನಿಮಗೆ ಯಾರ ಹೆಸರು ನೆನಪಿರುತ್ತೆ? ನವರತ್ನಗಳಲ್ಲಿ ನನಗೆ ನೆನಪಿರೋದು ಬೀರ್ಬಲ್ ಮಾತ್ರ. ಕಾರಣ ಏನಪ್ಪ ಅಂದರೆ, ಬೀರ್ಬಲ್ ಕತೆ, ಅಕ್ಬರ್ ಬೀರ್ಬಲ್ ಕತೆ ತಿಳಿದಿರ್ತಕ್ಕಂಥ ಯಾರು ಭಾರತೀಯರು ಇರೋದಕ್ಕೆ ಸಾಧ್ಯನೇ? ಎಲ್ಲರೂ ಓದಿರ್ತಾರೆ. ಹೌದು. ಹಾಗೆ ಈ ಒಂದು ಅಕ್ಬರ್ ಬೀರ್ಬಲ್ ಅವರ ಒಂದು ಸಣ್ಣ ಕಥೆಯನ್ನು ಈಗ ನಮ್ಮ ಮಕ್ಕಳು ಅಭಿನಯಿಸಿದ್ದಾರೆ, ನೋಡ್ಕೊಂಡು ಬರೋಣವಾ? ಪ್ಲೀಸ್. ಬೀರ್ಬಲ್, ಬಹಳ ದಿನಗಳಿಂದ ನನಗೊಂದು ಸಂದೇಹ ಕಾಡುತ್ತಿದೆ. ಹೇಳಿ ಜಹಪನ, ಸಾಧ್ಯವಾದರೆ ನಾನು ಪರಿಹರಿಸಲು ಪ್ರಯತ್ನಿಸುತ್ತೇನೆ. ಸಾಧ್ಯವಾದರೆ ಅಲ್ಲ ಬೀರ್ಬಲ್, ಪರಿಹರಿಸಲೇಬೇಕು. ಹೇಳಿ ಜಹಪನ. ಸೂರ್ಯ ಮತ್ತು ಚಂದಿರ ಇಬ್ಬರು ನೋಡದೇ ಇರುವ ವಸ್ತು ಯಾವುದಾದರೂ ಇವೆಯಾ? ಇದೇ ಪ್ರಭು. ಯಾವುದದು? ಕತ್ತಲೆ ಹುಜೂರ್. ಸತ್ಯ ಮತ್ತೆ ಸುಳ್ಳು ಇವುಗಳಿಗಿರುವ ಅಂತರವೇನು? ಕಣ್ಣು ಮತ್ತು ಕಿವಿಗಳಿಗಿರುವ ಅಂತರ. ಹೇಗೆ? ಹುಜೂರ್, ಕಣ್ಣುಗಳಿಂದ ಏನು ನೋಡುತ್ತೀವೋ ಅದು ಮಾತ್ರ ಸತ್ಯ, ಕಿವಿಗಳಿಂದ ಏನು ಕೇಳುತ್ತೀವೋ ಅದು ಸುಳ್ಳು. ಭಲೆ ಭಲೆ, ಮೆಚ್ಚಿದೆ ಬೀರ್ಬಲ್. ನಿನ್ನ ಉತ್ತರಗಳು ನನಗೆ ಮೆಚ್ಚುಗೆ ಆಗಿವೆ. ನಾನೀಗ ಒಂದು ಗೆರೆ ಎಳೆಯುತ್ತೇನೆ.
ಇದನ್ನು ಅಳಿಸದೆ ಚಿಕ್ಕದು ಮಾಡಲು ಸಾಧ್ಯವೇ? ಸಾಧ್ಯ ಮಹಾಪ್ರಭು. ಸಾಧ್ಯವೇ? ಅದೇ ಹೇಗೆ? ನೋಡಿದ್ರ ಹುಜೂರ್, ನೀವು ಬರೆದ ಗೆರೆಯನ್ನು ಅಳಿಸಲೇ ಇಲ್ಲ, ಆದರೂ ಅದು ಚಿಕ್ಕದಾಗಿ ಕಾಣಿಸುತ್ತಿದೆ, ಸರಿಯೇ? ಶಬಾಷ್ ಬಿರ್ಬಲ್, ಶಬಾಷ್. ತಗೋ ಈ ಚಿಕ್ಕ ಕಾಣಿಕೆ. ಮಕ್ಕಳೇ, ಅಕ್ಬರ್ ಬೀರ್ಬಲ್ ಕತೆ ನೋಡಿದ್ರಿ ಅಲ್ಲ? ಅಕ್ಬರ್ ಕೇಳೋ ಪ್ರಶ್ನೆಗೆ ನಿರರ್ಗಳತೆಯಿಂದ ಬೀರ್ಬಲ್ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟ ಅಲ್ಲ? ಸುನೀತಾ ಮೇಡಮ್, ಕತೆ ನೋಡಿದಂತ ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ ನಾನು? ಕೇಳಿ ಸರ್ ನೋಡೋಣ. ಬಾಯಿ ತುಂಬ ಹಲ್ಲು ಆದರೂ ಕಚ್ಚಲ್ಲ, ಅದ್ಯಾವುದು? ಯಾವ್ದು ಸರ್ ಹೊಸ ಹೋಗ್ಟು? ಯೋಚನೆ ಮಾಡಬೇಕು, ಬೀರ್ಬಲ್ ಥರ ಸುಲಭ ಅಲ್ಲ. ಉತ್ತರ ಹೇಳಿದ್ರೆ ಏನು ಕೊಡ್ತೀರಾ? ಉತ್ತರ ಹೇಳಿದ್ರೆ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಲೋಟ ಕಾಫಿ ಕೊಡಿಸ್ತೀನಿ. ಆಯಿತು ಸರ್, ಪ್ರಯತ್ನ ಪಡ್ತೀನಿ. ಬಾಯಿ ತುಂಬ ಹಲ್ಲು ಆದರೆ ಕಚ್ಚಲ್ಲ. ಬಾಚಣಿಗೆ. ಕರೆಕ್ಟ್ ಆನ್ಸರ್, ಬಾಚಣಿಗೆ. ಮಕ್ಕಳೇ, ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯ್ತಲ್ವಾ? ಅದೇ ಥರ ವಿಡಿಯೋ ತುಣುಕುಗಳನ್ನ ನಿಮಗೆ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ನಮ್ಮ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಮೇಲ್ ಐ ಡಿ ಮತ್ತು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಂಬರ್ಗೆ ಕಳಿಸ್ಕೊಡಿ. ಮೇಡಮ್ ಹೇಳಿ ಸರ್. ಗಿಡ ಅಂದರೆ ನಿಮ್ಗೆ ಏನು ನೆನಪು ಬರುತ್ತೆ? ಹೂವು, ಹಣ್ಣು, ಇನ್ನು ನಾವು ತಿನ್ನೋ ಆಹಾರ. ನಾವು ತಿನ್ನೋ ಆಹಾರ. ನೋಡಿ, ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಅಂತಲ್ಲ, ಎಲ್ಲೋ ಓದಿದ್ದು, ಕಾರ್ಟೂನಿಸ್ಟ್ ಬರೆದಿದ್ದು ಅಂತ ಅನಿಸುತ್ತೆ. ಮಕ್ಕಳೇ, ಅಕ್ಕಿ ಎಲ್ಲಿ ಬರುತ್ತೆ ಅಂತ ಮಾಸ್ಟರ್ ಕೇಳಿದ್ರಂತೆ. ಅಂಗಡಿಲಿ ಸಿಗುತ್ತೆ ಅಂತ ಹೇಳಿದ್ರಂತೆ ಅಲ್ವಾ? ಅಂಗಡಿಲಿ ಸಿಗುತ್ತಾ? ಎಲ್ಲಿಗೆ ಹೋಗ್ಬೇಕು ನಾವು? ಭತ್ತ ಎಲ್ಲಿ ಬೆಳೆಯೋದು? ಗದ್ದೆನಲ್ಲಿ ಅಲ್ವಾ? ಅದೇ ರೀತಿ ಗಿಡಗಳಂತ ತಗೊಂಡ ತಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರಬೇಕಾಗಿರೋದು ಯಾವುದಪ್ಪ ಅಂದರೆ ಬೇರು. ಬೇರಾದ್ಮೇಲೆ ಕಾಂಡ. ಎಕ್ಸಾಕ್ಟ್ಲಿ, ಕಾಂಡ. ಬೇರು ಮತ್ತು ಕಾಂಡಕ್ಕೆ ಏನಾದ್ರು ಸಂಬಂಧ ಇದೆಯಾ? ಖಂಡಿತ ಇದೆ. ಬೇರೆ ಎಷ್ಟು ಆಳವಾಗಿರುತ್ತೋ ಕಾಂಡ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಇದೇ ಥರ ಕಾಂಡ ಮತ್ತು ಬೇರುಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನ ದೀನಬಂಧು ಶಿಕ್ಷಕರ ಸಮೂಹ ಕೇಂದ್ರ ಚಾಮರಾಜನಗರದವರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದರ ಒಂದು ವಿಡಿಯೋ ತುಣುಕನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಬರೋಣ? ಖಂಡಿತ. ಎಸ್. ಸಾಮಾನ್ಯವಾಗಿ ನಾವು ಸಸ್ಯಗಳ ಕಾಂಡವನ್ನು ಮಾತ್ರ ನೋಡುತ್ತೇವೆ. ಬೇರುಗಳು ಭೂಮಿಯ ಒಳಗೆ ಇರುತ್ತವೆ. ಕಾಂಡದ ಬೆಳವಣಿಗೆಯನ್ನು ನಾವು ಹಂತ ಹಂತವಾಗಿ ನೋಡಬಹುದು. ಆದರೆ ಬೇರುಗಳ ಬೆಳವಣಿಗೆಯನ್ನು ನೋಡಲು ಸಾಧ್ಯವಿಲ್ಲ, ಅಲ್ಲವೇ? ಈ ಗಿಡದ ಬೇರು 13 ಸೆಂಟಿಮೀಟರ್ ಉದ್ದವಿದೆ. ಕಾಂಡ 31 ಸೆಂಟಿಮೀಟರ್ ಉದ್ದವಿದೆ. ಈ ಅರಳಿ ಮರ ಎಷ್ಟು ದೊಡ್ಡದಾಗಿದೆ ಅಲ್ಲವೇ? ಇದರ ಕೆಲವು ಬೇರುಗಳು ಮಾತ್ರ ಕಾಣಿಸುತ್ತಿವೆ. ಇಂತಹ ಒಂದು ಮರದ ಬೇರು ಮತ್ತು ಕಾಂಡಗಳ ಗಾತ್ರ ಅಥವಾ ತೂಕ ಎಷ್ಟಿರಬಹುದು? ಸಂಶೋಧನೆಗಳು ಏನು ಹೇಳುತ್ತವೆ ಎಂದರೆ, ಇಡೀ ಮರದ ತೂಕದಲ್ಲಿ ಕಾಂಡದ ತೂಕ 60% ಭಾಗವಿದ್ದು ಬೇರಿನ ತೂಕ 40% ಭಾಗ ಇರುತ್ತದೆ. ಎಂದರೆ ನಾವು ನೋಡುತ್ತಿರುವ ಈ ಮರದ 40% ಭಾಗ ಬೇರಿನ ರೂಪದಲ್ಲಿ ಭೂಮಿಯ ಒಳಗೆ ಹುದುಗಿದೆ. ಈಗ ನಾವು ಬೇರು ಮತ್ತು ಕಾಂಡಗಳ ಬೆಳವಣಿಗೆಯನ್ನು ಹಂತ ಹಂತವಾಗಿ ಗಮನಿಸಲು ಅನುಕೂಲವಾಗುವಂತೆ ಒಂದು ಪ್ರಯೋಗ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಗಾಜಿನ ಪೆಟ್ಟಿಗೆ ಅಥವಾ ಗಾಜಿನ ಲೋಟ, ಪ್ಲಾಸ್ಟಿಕ್ ಲೋಟ, ಕಪ್ಪು ಬಟ್ಟೆ ಅಥವಾ ಕಪ್ಪು ಕಾಗದ, ಅಗತ್ಯಕ್ಕೆ ತಕ್ಕಷ್ಟು ಮರಳು ಮತ್ತು ನೀರು, ದ್ವಿದಳ ಧಾನ್ಯಗಳ ಬೀಜಗಳು, ಏಕದಳ ಧಾನ್ಯದ ಬೀಜಗಳು, ದೊಡ್ಡದಾದ ಗ್ರಾಫ್ ಹಾಳೆ,
ಸ್ಕೆಚ್ ಪೆನ್, ಪೆನ್ಸಿಲ್, ರಬ್ಬರ್, ಸ್ಕೇಲ್, ಡಿವೈಡರ್, ದಾರ, ಚಿಮ್ಮುಟ, ಸೂಜಿ, ಪ್ಲಾಸ್ಟಿಕ್ ಟ್ರೇ, ಕೋಷ್ಟಕ. ಈ ಗಾಜಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರ ಒಳಮೈ ಭಾಗಕ್ಕೆ ಕಪ್ಪು ಕಾಗದವನ್ನು ಹೀಗೆ ಅಳವಡಿಸಿ. ಗಾಜಿನ ಪೆಟ್ಟಿಗೆ ಅಥವಾ ಪ್ಲಾಸ್ಟಿಕ್ ಲೋಟದ ಕೆಳಭಾಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ನೀರು ಸೋರಿ ಹೋಗುವಂತೆ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಿ. ಈಗ ಅಗತ್ಯವಾದಷ್ಟು ಮರಳನ್ನು ಒಳಗೆ ಸುರಿಯಿರಿ. ತೆಗೆದುಕೊಂಡ ಬೀಜಗಳನ್ನು ಒಂದು ರಾತ್ರಿ ನೆನೆಸಿ. ನೀರು ಹೀರಿಕೊಂಡಿರುವ ಆರೋಗ್ಯವಂತ ಬೀಜಗಳನ್ನು ಮಾತ್ರ ಆರಿಸಿಕೊಳ್ಳಿ. ನಂತರ ಗಾಜಿನ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಈ ಚಿಮುಟದ ಸಹಾಯದಿಂದ ದ್ವಿದಳ ಬೀಜಗಳಾದ ಅಲಸಂದೆ, ಅವರೆ, ಕಡಲೆಕಾಳು ಮತ್ತು ಶೇಂಗಾ ಬೀಜಗಳನ್ನು ಗಾಜಿನ ಪೆಟ್ಟಿಗೆಯ ಒಂದು ಭಾಗಕ್ಕೆ ಹೀಗೆ 2 ಸೆಂಟಿಮೀಟರ್ ಆಳಕ್ಕೆ ಬಿತ್ತನೆ ಮಾಡಿ. ಬೀಜದಿಂದ ಬೀಜಕ್ಕೆ ಅಂತರವಿರಲಿ. ಬಿತ್ತಿದ ಬೀಜಗಳೆಲ್ಲವೂ ಗಾಜಿನ ಪೆಟ್ಟಿಗೆಯ ಒಂದು ಬದಿಯಲ್ಲಿರಲಿ. ಗಾಜಿನ ಪೆಟ್ಟಿಗೆಯ ಇನ್ನೊಂದು ಮುಖಕ್ಕೆ ಏಕದಳ ಬೀಜಗಳಾದ ಮೆಕ್ಕೆಜೋಳ, ಗೋಧಿ, ರಾಗಿ ಮತ್ತು ಭತ್ತ ಹೀಗೆ ಬಿತ್ತನೆ ಮಾಡಿ. ಈ ಬೀಜಗಳು ಗಾಜಿನ ಪೆಟ್ಟಿಗೆಯ ಮೂಲಕ ಕಪ್ಪು ಕಾಗದದ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಅಲ್ಲವೇ? ಇದೇ ಪ್ರಯೋಗವನ್ನು ನಾವು ಗಾಜಿನ ಲೋಟ ಮತ್ತು ಪ್ಲಾಸ್ಟಿಕ್ ಲೋಟ ಉಪಯೋಗಿಸಿಕೊಂಡು ಹೀಗೆ ಮಾಡಬಹುದು. ಪ್ರತಿದಿನ ನಾವು ಇವುಗಳ ಬೇರು ಮತ್ತು ಕಾಂಡಗಳ ಬೆಳವಣಿಗೆಯನ್ನು ಸೆಂಟಿಮೀಟರ್ಗಳಲ್ಲಿ ದಾಖಲಿಸೋಣ. ಬೇರು ಮತ್ತು ಕಾಂಡಗಳು ಬೆಳೆಯುವ ಅಳತೆಯನ್ನು ದಾಖಲಿಸಲು ಅನುಕೂಲವಾಗುವಂತೆ ಈ ರೀತಿಯ ಕೋಷ್ಟಕವನ್ನು ತಯಾರು ಮಾಡಿಕೊಳ್ಳಬೇಕು. ನಾವು ಬೇರು ಮತ್ತು ಕಾಂಡಗಳ ಬೆಳವಣಿಗೆಯನ್ನು ಪ್ರತಿದಿನವೂ ನಿಗದಿತ ಸಮಯದಲ್ಲಿ ಅಳತೆ ಮಾಡಿ ಕೋಷ್ಟಕದಲ್ಲಿ ದಾಖಲಿಸೋಣ. ಬೇರುಗಳ ಉದ್ದವನ್ನು ಡಿವೈಡರ್ ಮುಖಾಂತರ ಅಳತೆ ಮಾಡಬಹುದು. ಬೇರುಗಳು ವಕ್ರವಾಗಿದ್ದರೆ ಅವುಗಳನ್ನು ದಾರದ ಸಹಾಯದಿಂದ ಅಳತೆ ಮಾಡಿ ಉದ್ದವನ್ನು ಬರೆದುಕೊಳ್ಳಬೇಕು. ಬೇರುಗಳು ಮೊದಲು ಬೆಳೆದಿದೆ, ಕಾಂಡ ಆನಂತರ ಬೆಳೆಯಲು ಪ್ರಾರಂಭಿಸುತ್ತಿದೆ ಅಲ್ಲವೇ? ಬೇರೆ ಬೇರೆ ದ್ವಿದಳ ಧಾನ್ಯಗಳ ಬೇರುಗಳ ಉದ್ದ ಬೇರೆ ಬೇರೆಯಾಗಿದೆ ಅಲ್ಲವೇ? ಅವರೆಕಾಳಿನ ಬೇರು ಇತರೆಲ್ಲ ಧಾನ್ಯಗಳ ಬೇರುಗಳಿಗಿಂತ ವೇಗವಾಗಿ ಬೆಳೆಯುತ್ತಿದೆ. ಕಡಲೆಕಾಳು ಇತರೆಲ್ಲ ಧಾನ್ಯಗಳಿಗಿಂತ ನಿಧಾನವಾಗಿ ಬೆಳೆಯುತ್ತಿದೆ. ಹೀಗೇಕೆ? ಕಾಂಡದ ಉದ್ದದಲ್ಲೂ ವ್ಯತ್ಯಾಸವಿದೆ. ಅವರೆಕಾಂಡವು ಇತರೆಲ್ಲ ಗಿಡಗಳ ಕಾಂಡಗಳಿಗಿಂತ ಉದ್ದವಾಗಿ ಬೆಳೆದಿದೆ. ಏಕದಳ ಧಾನ್ಯಗಳಲ್ಲಿಯೂ ಸಹ ಬೇರೆ ಬೇರೆ ಧಾನ್ಯಗಳ ಬೇರು ಹಾಗೂ ಕಾಂಡಗಳು ಬೇರೆ ಬೇರೆ ವೇಗದಲ್ಲಿ ಬೆಳೆಯುತ್ತಿದೆ. ಮೆಕ್ಕೆಜೋಳದ ಬೇರು
ಎಲ್ಲಕ್ಕಿಂತ ಉದ್ದವಾಗಿ ಬೆಳೆದಿದೆ ಅಲ್ಲವೇ? ದತ್ತಾಂಶವನ್ನು ಉಪಯೋಗಿಸಿ ನಾವು ಈ ರೀತಿ ಗ್ರಾಫ್ ಹಾಳೆಯ ಮೇಲೆ ಸ್ತಂಭಲೇಖ ಮತ್ತು ವಕ್ರಲೇಖವನ್ನು ರಚಿಸಬಹುದು. ಬೇರು ಕಾಂಡಗಳ ತುಲನಾತ್ಮಕ ಅಧ್ಯಯನದಲ್ಲಿ ನಾವು ಸಂಗ್ರಹಿಸಿದ ಅಂಕಿ ಅಂಶಗಳು ಬೆಳವಣಿಗೆಯ ಘಟನೆಗಳಿಗೆ ಸಂಬಂಧಿಸಿದೆ. ಈ ಅಂಕೆ ಸಂಖ್ಯೆಗಳು ಕೇವಲ ನಿರ್ಜೀವ ಸಂಖ್ಯೆಗಳಲ್ಲ, ಇವುಗಳ ಹಿಂದೆ ಬೆಳವಣಿಗೆಯ ಕ್ರಿಯೆ ಇದೆ. ಈ ಸಂಖ್ಯೆಗಳನ್ನು ಬಳಸಿ ತಯಾರಿಸಲಾದ ನಕ್ಷೆಗೆ ಅನುಭವದ ಹಿನ್ನೆಲೆ ಇದೆ. ಹೀಗೆ ನಾವು ಕಷ್ಟಕರವಾದ ಗಣಿತದ ಪರಿಕಲ್ಪನೆಗಳಾದ ಅನುಪಾತ, ನಕ್ಷೆ ಅಥವಾ ಆಲೇಖಗಳನ್ನು ರಚಿಸುವ ಕೌಶಲ್ಯವನ್ನು ಸುಲಭವಾಗಿ ಕಲಿಯಬಹುದು. ಗಣಿತದ ಅಮೂರ್ತ ಪರಿಕಲ್ಪನೆಗಳಿಗೆ ನಾವು ಜೀವ ಕೊಟ್ಟು ಅರ್ಥ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ಎಲ್ಲರೂ, ಎಷ್ಟು ಚೆನ್ನಾಗಿತ್ತು ಆ ಒಂದು ಪ್ರಯೋಗ ಅಂತ. ಬಹಳ ಸೊಗಸಾಗಿ ಆ ಒಂದು ದಾಖಲೆಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಬಂದಿದ್ದಾರೆ ಆ ಮಕ್ಕಳಲ್ವಾ. ಸೊ ಈಗ ಗುರು ಅವರೇ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನೀವು ತರಕಾರಿ ಎಲ್ಲ ತೊಗೊಳ್ತೀರಾ ಅಲ್ವಾ, ಎಲ್ಲಿಂದ ತೊಗೊಳ್ತೀರಾ? ಬೆಂಗಳೂರು ಸಿಟಿನಲ್ಲಿ ಎಲ್ಲಿ ಮೇಡಮ್? ಹಾಪ್ಕಾಮ್ಸೋ ಯಾವುದೋ ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೀವಿ. ನಿಮ್ಮ ಮನೆಯಲ್ಲಿ ಮಾಡಿ ಮೇಲೆ ಜಾಗ ಇಲ್ವಾ? ಜಾಗ ಯಾಕಿಲ್ಲ, ಕ್ರಿಕೆಟ್ ಆಡ್ತೀವಲ್ಲಿ. ಕ್ರಿಕೆಟ್ ಆಡೋ ಬದಲು ಈ ಥರ ಒಂದಷ್ಟು ಗಿಡಗಳನ್ನು ನಿಮ್ಮ ಮನೆಗೆ ಆಗೋ ಅಷ್ಟು ತರಕಾರಿಯನ್ನು ನೀವು ಬೆಳ್ಕೋಬೋದಲ್ವೇ? ಡೆಫಿನೆಟ್ಲಿ, ಯಾಕೆ ಮಾಡಬೇಕಾಗಲ್ಲ, ಹಾಗೆ ಆಗುತ್ತೆ. ಮಕ್ಕಳೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ತಾರಸಿಯಲ್ಲಿ ಜಾಗ ಇದ್ದರೆ, ಹಿತ್ತಲಲ್ಲಿ ಜಾಗ ಇದ್ದರೆ ಒಂದಷ್ಟು ತೋಟಗಾರಿಕೆಯನ್ನು ಮಾಡ್ಕೋಬೋದಲ್ವಾ? ಖಂಡಿತ ಮಾಡ್ಕೋತೀರಾ ಅಂತ ಭಾವಿಸ್ತೀವಿ. ಗುರು ಅವರೇ, ಈಗ ಗಿಡಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಗಿಡಗಳ ಇನ್ನೊಂದು ಪ್ರಾಡಕ್ಟ್ ನಿಮಗೆ ಗೊತ್ತಿರಬೇಕು, ಪೇಪರ್. ಕರೆಕ್ಟು, ಗಿಡಗಳಿಂದನೇ ತಾನೇ ಪೇಪರ್ ಸಿಗೋದು, ಹೌದಲ್ವಾ? ಈಗ ನಾನು ನಿಮ್ಗೊಂದು ಪೇಪರ್ ಕೊಟ್ಟೆ ಅಂತ ಇಟ್ಕೊಳ್ಳಿ, ನೀವೇನು ಮಾಡ್ತೀರಾ? ಮೇಡಮ್, ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾಳೆ, ಒಂದು ಪತ್ರನೂ ಬರೆಯೋದಿಲ್ಲ ನೀವು ವಾಟ್ಸಪ್ ಬಂದಮೇಲೆ ಅಂತ. ನೀವೇನಾದ್ರು ಪೇಪರ್ ಕೊಟ್ಟರೆ ನನ್ನ ಹೆಂಡತಿಗೆ ಒಂದು ಪತ್ರ ಬರಿತೀನಿ ನೋಡಿ. ಅದು ಬಿಟ್ಟರೆ ಇನ್ನೇನು ಮಾಡ್ತೀರಾ? ಅದು ಬಿಟ್ಟರೆ ಪೇಪರ್ ಫೋಲ್ಡ್ ಮಾಡ್ತೀನಿ, ರಾಕೆಟ್ ಮಾಡ್ತೀನಿ, ದೋಣಿ ಮಾಡ್ತೀನಿ, ಗನ್ ಕೂಡ ಮಾಡ್ತೀನಿ. ವೆರಿ ಗುಡ್. ನಾನಾದರೆ ಅದರಲ್ಲಿ ಒಂದು ಕ್ಯಾಮ್ರಾ ಮಾಡ್ತಿದ್ದೆ. ಚಿಕ್ಕಂದಲ್ಲಿ ನಾವು ಒಂದು ಕ್ಯಾಮ್ರಾ ಮಾಡ್ತಿದ್ವಿ, ನೆನಪಿದೆಯಾ? ಜ್ಞಾಪಕ ಇದೆ. ಸ್ಕೂಲಲ್ಲಿದ್ದಾಗ ಕ್ಯಾಮ್ರಾ ಮಾಡಿ ಫೋಟೋ ಕೂಡ ಹೊಡಿತಾ ಇದ್ವಿ ನಾವು. ಹೌದಲ್ವಾ? ಈಗ ನಾವು ಆ ಕ್ಯಾಮ್ರಾ ಮಾಡಬೇಕಾದ್ರೆ ಆ ಪೇಪರನ್ನು ನಾವು ಕಟ್ ಮಾಡ್ತಾ ಇದ್ವಾ? ಇಲ್ಲ, ಫೋಲ್ಡ್ ಮಾಡ್ತಾ ಇದ್ವಿ. ಈ ಥರ ಪೇಪರನ್ನು ಫೋಲ್ಡ್ ಮಾಡಿ ಅದರಿಂದ ಒಂದು ಪ್ರಾಡಕ್ಟನ್ನು ಮಾಡೋದನ್ನು ಏನು ಹೇಳ್ತೀವಿ? ಗೊತ್ತಲ್ಲ, ಓರಿಗೆಮಿ, ಜಪಾನಿಂದ ಬಂದಿದ್ದದು. ಕರೆಕ್ಟ್. ಓರಿಗೆಮಿ ಅನ್ನೋದು ಒಂದು ಪೇಪರನ್ನು ಮಡಿಸೋ ಅಂಥ ಒಂದು ಕಲೆ. ಸೊ ಈ ಕಲೆಯಿಂದ ನಾವು ಅನೇಕ ಆಟಿಕೆಗಳನ್ನು ಮಾಡ್ಬೋದು. ಇಂಥ ಆಟಿಕೆಯನ್ನು ನಿಮಗೆ BRP ಕೋಲಾರದಲ್ಲಿರ್ತಕ್ಕಂತಹ ಪ್ರವೀಣ್ ಅವರು ಮಾಡಿ ತೋರಿಸ್ತಾರೆ. ಒಂದು ಸತಿ ಅದನ್ನು ನೋಡ್ಕೊಂಡು ಬರೋಣವಾ? ಪ್ರೀತಿಯ ಮಕ್ಕಳೇ, ಮತ್ತೊಮ್ಮೆ ನಿಮಗೆ ಈ ಒಂದು ಓರಿಗಮಿ ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಮಾದರಿಗಳನ್ನು ನೀವು ಮಾಡ್ತಾ ಬಂದಿದ್ದೀರಾ. ಓರಿಗಮಿ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಮನೋರಂಜನೆಯನ್ನು ನೀವು ತಗೋತಾ ಇದ್ದೀರಾ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಹೇಳಿಕೊಟ್ಟು ಅವರೂ ಸಹ ಸಾಕಷ್ಟು ಮನೋರಂಜನೆ ತಗೋತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೂ ನೀವು ಹಂಚ್ಕೋತಾ ಇರೋದ್ರಿಂದ ಎಲ್ಲರಿಗೂ ಸಹ ಸಾಕಷ್ಟು ಸಂತೋಷವೂ ಆಗಿರ್ಬೋದು, ಹೌದು ಅಲ್ವೋ? ಹಾಗಾದರೆ ಮತ್ತೊಂದಷ್ಟು ಸಂತೋಷ ತಗೊಳ್ಳೋದಕ್ಕೆ ಏನು ಕಷ್ಟ? ಬನ್ನಿ ನೋಡೋಣ. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಬರುವಂಥ ಹಬ್ಬ ಅಂತಂದರೆ ಒಂದು ಸಂಕ್ರಾಂತಿ ಹಬ್ಬ, ಇನ್ನೊಂದು ಗಣರಾಜ್ಯೋತ್ಸವ. ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ಸಂತೋಷ. ಯಾಕೆ? ಸಕ್ಕರೆ ಹಚ್ಚಿ ಸಿಗುತ್ತಲ್ಲ, ಹೌದು ತಾನೇ? ಬರೀ ಸಕ್ಕರೆ ಹಚ್ಚಿ ಅಲ್ಲ, ಅದ್ರ ಜೊತೆಗೆ ಎಳ್ಳು ಕೊಡ್ತಾರೆ. ನಾವೇನು ಮಾಡ್ತೀವಿ, ನಮ್ಗೆ ಇಷ್ಟ ಬಂದಿರೋರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಸುತ್ತಮುತ್ತ ಇರುವಂಥ ನೆರೆಹೊರೆಯವ್ರಿಗೆ, ಅವರೆಲ್ಲರಿಗೂ ಸಹ ಎಳ್ಳು ಪಾಕೆಟ್ಟು ಮತ್ತು ಸಕ್ಕರೆ ಅಚ್ಚನ್ನು ಕೊಡ್ತೀವಿ ಅಲ್ವಾ? ಈ ಸಕ್ಕರೆ ಅಚ್ಚು ಮತ್ತು ಎಳ್ಳು ಪಾಕೆಟ್ ಕೊಡುವಾಗ ಕೆಲವರೆಲ್ಲ ಒಂದು ಕವರಲ್ಲಿ ಹಾಕಿ ಕೊಡ್ತಾರೆ, ಕೆಲವರು ಇನ್ನೇನು ಮಾಡ್ತಾರೆ, ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ. ಕೆಲವರು ಈ ಬಾಕ್ಸಿಗೆ ಕೊಡೋವಾಗ ಅದ್ರ ಜೊತೆಗೆ ಒಂದೆರಡು ಗೊಂಬೆಗಳನ್ನ ಕೊಟ್ಟಿರ್ತಾರೆ.
ಆದರೆ ಪ್ರತಿ ಸಾರಿನೂ ನಾವು ಅವ್ರಿಗೆ ಕೊಡೋವಾಗ ಒಂದೊಂದು ಬಾಕ್ಸಲ್ಲಿ ಕೊಟ್ಟರೆ ಹೇಗೆ ಅಂತ ಆಲೋಚನೆ ಬಂದಾಗ ನಾನೇನು ಮಾಡಿದೆ, ಒಂದು ಬಾಕ್ಸ್ ಮಾಡಿಕೊಂಡೆ. ನೋಡಿ, ಈ ರೀತಿಯ ಬಾಕ್ಸ್. ಹೇಗಿದೆ ಈ ಬಾಕ್ಸ್ ಅಂದರೆ, ಈ ಬಾಕ್ಸ್ ಒಳಗಡೆ ಇಲ್ಲಿ ನೋಡಿ, ಇದಕ್ಕೊಂದು ಬೇಸ್ ಮತ್ತು ಇದಕ್ಕೊಂದು ಮುಚ್ಚಳ ಎರಡೂ ಸಹ ಇದೆ. ಈ ರೀತಿಯ ಒಂದು ಸಿಂಪಲ್ ಆಗಿರುವಂಥ ಒಂದು ಬಾಕ್ಸ್ ಮಾಡಿ ಕಲರ್ಫುಲ್ಲಾಗಾದರೂ ಮಾಡಬಹುದು, ಬೇರೆ ಬೇರೆ ಬಣ್ಣದ ಕಾಗದಗಳಿಂದಾದರೂ ಮಾಡಬಹುದು, ಅಥವಾ ಬಿಳಿ ಬಣ್ಣದ ಕಾಗದದಿಂದ ಮಾಡಿ ಅದಕ್ಕೆ ನೀವು ನಿಮ್ಮದೇ ಆದಂತಹ ಕ್ರಿಯೇಟಿವ್ ವೇಸಲ್ಲಿ ಇದಕ್ಕೆ ಕಲರ್ ಕೊಡ್ತಾ ಹೋಗ್ಬೋದು. ಹೌದು ತಾನೇ? ಈಗ ಈ ಬಾಕ್ಸ್ನ ಮಾಡೋ ರೀತಿ ಹೇಗೆ ಅನ್ನೋದನ್ನು ನೋಡೋಣ. ಬನ್ನಿ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಚೌಕಾಕಾರದ ಹಾಳೆಗಳು. 2 ಚೌಕಾಕಾರದ ಹಾಳೆ. 2 ಚೌಕಾಕಾರದ ಹಾಳೆ ತಗೊಂಡಿದ್ದೀನಿ. ಈ ಚೌಕಾಕಾರದ ಹಾಳೆ ಬಿಳಿಯದ್ದೇ ಆಗಿರಬೇಕಾ? ನಾನು ಆಗಲೇ ಹೇಳ್ದಂಗೆ ಇದು ಬಿಳಿಯದ್ದೇ ಆಗಿರಬೇಕಾಗಿಲ್ಲ, ಬೇರೆ ಬೇರೆ ಬಣ್ಣಗಳದ್ದಾಗಿರಬಹುದು, ಅಥವಾ ನಾನು ಈಗಾಗಲೇ ಮಾಡಿರೋ ಹಾಗೆ ಇದಕ್ಕೆ ನೋಡಿ, ನಾನು ಹಳೆ ಮ್ಯಾಗ್ಝೈನ್ನ ಕಾಗದವನ್ನು ಬಳಸ್ಕೊಂಡಿದ್ದೀನಿ. ಹಳೆ ಮ್ಯಾಗ್ಝೈನ್ ಕಾಗದವನ್ನು ಬಳಸ್ಕೊಂಡು ನೀವು ಇದನ್ನು ಮಾಡಬಹುದು. ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಇದರ ಬೇಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಳ್ಳಿ. ಈ ಹಾಳೆಯನ್ನು ನಾವು ಸರಿಯಾಗಿ ಮಧ್ಯಕ್ಕೆ ಮಡಚಿದಾಗ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ತೆಗೆದುಬಿಡಿ. ಹಾಗೆಯೇ ಇದನ್ನು ಮೇಲ್ಗಡೆಯಿಂದನೂ ಮಡಚಿ. ಮೇಲ್ಗಡೆಯಿಂದನೂ ಮಡಚಿದಾಗ ಒಳಗಡೆ ಎಷ್ಟು ವಿಭಾಗಗಳಾಗತ್ತೆ? 2, 4 ವಿಭಾಗಗಳಾಯಿತು. ಈ 4 ವಿಭಾಗಗಳಲ್ಲಿ 4 ಮೂಲೆಗಳಲ್ಲಿ, ಈ 4 ಮೂಲೆಗಳಲ್ಲಿ ನಾವು ತ್ರಿಭುಜಗಳನ್ನು ಫೋಲ್ಡ್ ಮಾಡೋಣ. ನೋಡಿ, ಈ ರೀತಿಯಾಗಿ 1, 2, 3 ಮತ್ತು ಇದೊಂದು 4. ಇದಾದ ನಂತರ ನಾವೇನು ಮಾಡಬೇಕೀಗ, ಇದನ್ನು ಈ ರೀತಿ ಇಟ್ಕೊಂಡು ಈ ಮಧ್ಯಭಾಗದ ಪಾಯಿಂಟ್ ಬೇಕಾದ್ರೆ ನೀವು ನೋಟ್ ಮಾಡ್ಕೋಬಹುದು, ಇಲ್ಲ ಹಾಗೆ ಇದ್ರೂ ಕಾಣಿಸುತ್ತೆ, ಅದೇನು ಕಷ್ಟ ಅಲ್ಲ. ಈ ಪಾಯಿಂಟ್ಗೆ ಇವುಗಳನ್ನು ನಾವು ಮಡಚೋಣ. 1, ಇದನ್ನ ಈ ಕಡೆ ಮಡಚಿ, ಇದು 2ನೇಯದ್ದು ಈ ಕಡೆಗೂ ಮಡಚಿ, ಎಡಭಾಗದ್ದು ಮಧ್ಯ ರೇಖೆಗೆ ಮಡಚಬೇಕು. ಇದನ್ನು ತೆಗೆದು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ, ಅಥವಾ ಇದನ್ನು ಹೀಗೆ ತಿರುಗಿಸ್ಕೊಂಡು ಪುನಃ ಮಧ್ಯ ರೇಖೆಗೆ ಇದನ್ನು ಮಡಚ್ಕೋಬೇಕು. ಈಗ ಎಡಭಾಗದ ರೇಖೆಯನ್ನು ನಾನು ಮಧ್ಯ ರೇಖೆಗೆ ಮಡಚ್ತಾ ಇದ್ದೀನಿ. ಇಷ್ಟೆಲ್ಲ ಮಡಚಿ ಆದಮೇಲೆ ನಮಗೆ ಈ ರೀತಿಯ ಚಿತ್ರ ಸಿಗುತ್ತೆ. ಈ ರೀತಿಯ ಚಿತ್ರ ಸಿಕ್ಕಿದ ಮೇಲೆ ಮೇಲ್ಭಾಗದ ತ್ರಿಭುಜವನ್ನು ಓಪನ್ ಮಾಡಿ, ಓಪನ್ ಮಾಡಿ ಈಗ ಇಲ್ಲಿ ನೀವು ಪೆನ್ ತಗೊಂಡು ಒಂದು ಮಾರ್ಕ್ ಮಾಡಬೇಕಾಗತ್ತೆ. ಏನು ಮಾರ್ಕ್ ಮಾಡಬೇಕು? 1 ಮತ್ತು 2. ಇವೆರಡನ್ನ ಮಾರ್ಕ್ ಮಾಡಿದರೆ ನಮಗೆ ಯಾಕೆ ಅದನ್ನು ಮಾರ್ಕ್ ಮಾಡಬೇಕು ಅಂದರೆ, ಇದನ್ನು ಈ ಭಾಗದಲ್ಲಿ ನಾವು ಫೋಲ್ಡ್ ಮಾಡ್ತೀವಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡಿರೋ ಅಂಥ ಜಾಗದಲ್ಲಿ ಇದನ್ನು ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಮಾರ್ಕ್ ಮಾಡಿರೋ ಜಾಗದಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ, ಈ ರೀತಿಯಾಗಿ ಫೋಲ್ಡ್ ಮಾಡಿ, ಇಲ್ಲಿ ಕಾಣುತ್ತೆ ನೋಡಿ, ಮಾರ್ಕ್ ಮಾಡಿರೋ ಜಾಗ ಫೋಲ್ಡ್ ಆಗಬೇಕು. ಫೋಲ್ಡ್ ಮಾಡಿ ಇದನ್ನು ನಾವು ವಾಪಸ್ ಇಲ್ಲಿಗೆ ನೀಟಾಗಿ ಮಡಚಿ ಹಾಕಿ. ಇದೇ ರೀತಿ ಈ ಭಾಗಕ್ಕೂ ಮಾಡಬೇಕು. ಮತ್ತೊಮ್ಮೆ ಮಾಡೋಣ, ನಿಧಾನವಾಗಿ ನೋಡ್ಕೊಳ್ಳಿ. ಯಾವ ಭಾಗವನ್ನು ನಾವು ಫೋಲ್ಡ್ ಮಾಡಬೇಕು? ಇಲ್ಲಿ ಹಿಂಭಾಗದಲ್ಲಿ ಇದನ್ನು ತಿರುಗಿಸಿ, ಈಗಾಗಲೇ ಒಂದು ಮಾರ್ಕ್ ಇದೆ ಅಲ್ಲಿ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ.
ಈ ಕಡೆಗೂ ಒಂದು ಮಾರ್ಕ್ ಇದೆ, ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈಗ ನಿಧಾನವಾಗಿ ನಾವು ಮಾಡಬೇಕಾಗಿರೋದು ಇದನ್ನು ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಆದರೂ ಮಾಡ್ಕೊಳ್ಳಿ. ಒಂದು ಇದೇ ಥರ ಇದನ್ನು ಫೋಲ್ಡ್ ಮಾಡಬೇಕು. ಇವೆರಡನ್ನ ಫೋಲ್ಡ್ ಮಾಡಿ ಪುನಃ ಒಂದು ಎರಡು. ಈಗ ನಮಗೆ ಒಂದು ಭಾಗ ಸಿಕ್ತು. ಈ ಎರಡನ್ನ ಫೋಲ್ಡ್ ಮಾಡಿರೋದ್ರಿಂದ ನಮಗೆ ಒಂದು ಭಾಗ ಸಿಕ್ತು. ಇದನ್ನು ಬೇಸ್ ಅಂತ ಕರೆಯೋಣ. ಇವಾಗ ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮಾಡಬೇಕು. ಇದರ ಮುಚ್ಚಳ ಮಾಡೋದಕ್ಕೂ ಇದೇ ತರಹದ ಸ್ಟೆಪ್ಸ್ನ ನಾವು ಅನುಸರಿಸಬೇಕು. ಆದರೆ ಒಂದೇ ಒಂದು ಸಣ್ಣ ಬದಲಾವಣೆ ಏನಿರಬಹುದು, ನಾನು ಇದರ ಮುಚ್ಚಳವನ್ನು ಇದೇ ಸೈಜ್ಗೆ ಮಾಡಿದ್ರೆ ಇದು ಇದರೊಳಗೆ ಹೋಗುತ್ತಾ? ಹೋಗಲ್ಲ ತಾನೇ. ಹಾಗಾಗಿ ಏನು ಮಾಡಬೇಕು, ಇದ್ರ ಮುಚ್ಚಳ ಆಗಬೇಕು ಅಂದರೆ ನಾನು ಮಾಡೋವಂಥ ಎರಡನೇ ಮಾದರಿ ಮೊದಲ ಮಾದರಿಗಿಂತ ದೊಡ್ಡದಾಗಿರಬೇಕೋ ಚಿಕ್ಕದಾಗಿರಬೇಕೋ? ದೊಡ್ಡದಾಗಿರಬೇಕು. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆ ಕೊಡಬೇಕಿಲ್ಲಿ. ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಮಾಡೋಣ. ಈಗ ಮತ್ತೊಮ್ಮೆ ಇನ್ನೊಂದು ಕಾಗದವನ್ನು ತಗೊಳ್ಳಿ. ಚೌಕಾಕಾರದ ಕಾಗದವನ್ನು ತಗೊಂಡು ಮಧ್ಯಕ್ಕೆ ಮಡಚಿ ಇದರ ನಂತರ ಇನ್ನೊಂದು ಈ ಭಾಗವನ್ನು ಮಡಚಿ. ಈಗ ಮತ್ತೆ ನಮಗೆ 1 2 3 4 ಭಾಗಗಳು ಕಾಣಿಸ್ಕೊಂಡ್ವು. ಈ 4 ಭಾಗಗಳಲ್ಲಿ 4 ಮೂಲೆಗಳನ್ನು ಮಡಚಿ 1 2 3 ಮತ್ತು 4. ಈಗ ಮುಂದಿನ ಹಂತ ಏನು? ಮಧ್ಯದ ಬಿಂದು. ಈ ಮಧ್ಯದ ಬಿಂದುವನ್ನು ಗುರುತಿಸಿ ನಾವು ಹಿಂದಿನ ಹಂತದಲ್ಲಿ ಏನು ಮಾಡಿದ್ವಿ, ಸರಿಯಾಗಿ ಮಧ್ಯದ ಬಿಂದುವಿಗೆ ಹೊಂದಿಕೆ ಆಗೋ ಹಾಗೆ ಫೋಲ್ಡ್ ಮಾಡಿದ್ವಿ. ಆದರೆ ಈಗ ಸ್ವಲ್ಪ ಎಚ್ಚರಿಕೆ ತಗೊಳ್ಳೋಣ. ಒಂದು ಅಥವಾ 2 ಮಿಲಿಮೀಟರಷ್ಟು ಜಾಗ ಕೊಟ್ಟು ಫೋಲ್ಡ್ ಮಾಡಿ. 2 ಮಿಲಿಮೀಟರು ಅಂದರೆ 1 ಸೆಂಟಿಮೀಟರ್ನ 10ನೇ 1 ಭಾಗ ಅಷ್ಟು, ಅಥವಾ 10ನೇ 2 ಭಾಗದಷ್ಟು ಒಂದಕ್ಕೊಂದು ಸೇರದೇ ಇರೋ ಹಾಗೆ ನೋಡಿಕೊಂಡು ನೋಡಿ. ಈ ಥರ ಒಂದು ಸಣ್ಣ ಗ್ಯಾಪ್ ಇರಲಿ. ಇವೆರಡರ ನಡುವೆ ಸಣ್ಣ ಗ್ಯಾಪ್ ಬಹುಶಃ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ಭಾಗದಲ್ಲೂ ನಾವು ಮಡಚೋಣ. ಇಲ್ಲೂ ಅಷ್ಟೇ ಒಂದು ಸಣ್ಣ ಗ್ಯಾಪ್ ಇರಲಿ. 1 ಮತ್ತು 2. ಈಗ ಇದಿಷ್ಟು ತಯಾರಾಗಿದೆ. ಈಗ ಮುಂದಿನ ಹಂತ ಏನು ಮಾಡಬೇಕು, ಜ್ಞಾಪಿಸ್ಕೊಳ್ಳಿ ನೋಡೋಣ. ಮೇಲ್ಭಾಗದ ತ್ರಿಭುಜವನ್ನು ತೆಗಿಬೇಕು. ಅದ್ರ ಜೊತೆಗೆ ಇಲ್ಲಿ ಉಳಿದಿರೋವಂಥ ಎಡಭಾಗದಲ್ಲಿರೋವಂಥ ಈ ಲೇಯರ್ನ ನೀವು ಮಾರ್ಕ್ ಮಾಡಿಕೊಂಡು ಅಲ್ಲಿ ಫೋಲ್ಡ್ ಮಾಡಬೇಕು. ಹಾಗೆಯೇ ಇಲ್ಲೂ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಫೋಲ್ಡ್ ಮಾಡಿ. ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಫೋಲ್ಡ್ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಅಲ್ಲೂ ಫೋಲ್ಡ್ ಮಾಡಬೇಕು. ಈಗ ಆ ಫೋಲ್ಡ್ ಮಾಡೋಣ. ಈಗಾಗಲೇ ಅಲ್ಲಿ ಫೋಲ್ಡ್ ಇರೋದ್ರಿಂದ ಸುಲಭವಾಗಿ ನಿಮಗೆ ಸಿಗುತ್ತದೆ ನೋಡಿ. ಈ ರೀತಿಯಾಗಿ ಬರಬೇಕದು. ಇದನ್ನು ಇದು ಒಂದು ಭಾಗ ಆಯಿತು. ಎರಡನೇ ಭಾಗದಲ್ಲೂ ಅಷ್ಟೇ ಈ ತ್ರಿಭುಜವನ್ನು ಓಪನ್ ಮಾಡಿ ಎರಡೂ ಕಡೆಗೆ ನಾವು ಮಾರ್ಕ್ ಮಾಡಿಕೊಳ್ಳೋಣ. ಮಾರ್ಕ್ ಮಾಡಿಕೊಂಡ ನಂತರ ಇದನ್ನು ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ, ಇದು ಒಂದು ಫೋಲ್ಡ್, ಹಾಗೆಯೇ ಇಲ್ಲಿ ಇನ್ನೊಂದು ಫೋಲ್ಡ್.
ನಿಮಗೆ ಈ ರೀತಿಯಾಗಿ ಕಾಣಿಸ್ಕೋಬೇಕು. ಈಗ ಇದನ್ನು ಒಳಗಡೆಗೆ ಮಡಚಿ, ಒಳಗಡೆಗೆ ಮಡಚಿದ ಮೇಲೆ ನಮಗೆ ಸಿಗೋವಂಥ ಆಕೃತಿ ಈ ರೀತಿಯಾಗಿದೆ. ಈಗ ನಮ್ಮ ಬಾಕ್ಸ್ ರೆಡಿ ಆಯಿತು. ಈ ಬಾಕ್ಸ್ಗೆ ಈ ಮುಚ್ಚಳವು ರೆಡಿಯಾಗಿದೆ ನೋಡಿ. ಒಂದು ಮುಚ್ಚಳ ಇರುವಂಥ ಬಾಕ್ಸ್ ತುಂಬ ಸುಲಭವಾಗಿ ನಾವು ಮಾಡೋದಕ್ಕಾಯಿತು. ಇದರ ಒಳಗಡೆ ನೀವು ನಾನು ಆಗಲೇ ಹೇಳಿದಂಗೆ ಸಂಕ್ರಾಂತಿ ಸಂದರ್ಭದಲ್ಲಿ ಎಳ್ಳನ್ನು ಹಾಕಿ ಕೊಡಬಹುದು, ಅಥವಾ ಇನ್ಯಾವುದಕ್ಕಾದರೂ ನೀವು ಇದನ್ನು ಬಳಕೆ ಮಾಡ್ಕೋಬಹುದು. ಇದರಲ್ಲಿ ನೀವೇ ಮಾಡಿದ್ದು ಅನ್ನೋ ಒಂದು ಸಂತೃಪ್ತಿನೂ ಇರುತ್ತೆ. ಜೊತೆಗೆ ಇದರ ಮೇಲೆ ನಿಮಗೆ ಚಿತ್ರಗಳನ್ನ ಬರೆಯೋಕ್ಕೆ ಬಂದರೆ ಒಳ್ಳೊಳ್ಳೆ ಚಿತ್ರಗಳನ್ನ ಬರಿಬೋದು. ಕ್ರೇಯಾನ್ ಉಪಯೋಗಿಸ್ಕೊಂಡು ಬೇಕಾದಷ್ಟು ಬೇರೆ ಬೇರೆ ಬಣ್ಣಗಳನ್ನ ಉಪಯೋಗಿಸ್ಕೊಂಡು ಕ್ರೇಯಾನ್ ಅಥವಾ ವಾಟರ್ ಕಲರ್ಸ್ ಅಥವಾ ಪೋಸ್ಟರ್ ಕಲರ್ಸ್ ಯಾವುದಾದ್ರೂ ಉಪಯೋಗಿಸ್ಕೊಂಡು ನಿಮ್ಮ ಕ್ರಿಯೇಟಿವಿಟಿಯನ್ನು ಇದರ ಮೇಲೆ ಮೆರಿಬಹುದು. ಮಾಡ್ತೀರಾ ಮಕ್ಕಳೇ? ಥ್ಯಾಂಕ್ ಯು. ಮಕ್ಕಳೇ, ನೋಡಿದ್ರಿ ಅಲ್ಲ ಪ್ರವೀಣ್ ಸರ್ ಅವರು ತೋರಿಸಿದಂತಹ ಓರಿಗೆಮಿಯ ಚಟುವಟಿಕೆಗಳನ್ನ. ಈಗ ನೀವೇನು ಮಾಡ್ತೀರಪ್ಪ ಅಂದರೆ, ಕಾರ್ಯಕ್ರಮ ಮುಗಿದ ತಕ್ಷಣ ಪೇಪರ್ನ ತೆಗೆದುಕೊಳ್ತೀರಾ, ವಿಡಿಯೋನ ಮತ್ತೊಮ್ಮೆ ನೋಡ್ತೀರಾ, ಅವರು ಏನೇನು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು ಅದನ್ನು ಹಾಗೆ ಪಾಸ್ ಮಾಡ್ತಾ ಮಾಡ್ತಾ ಮಡಚ್ತೀರಾ. ಮಡಚಿಬಿಟ್ಟು ಅವರು ತೋರಿಸಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ತಯಾರಿಸ್ತೀರಾ. ನಿಮಗೆ ಸಿಗೋವಂಥ ಅನುಭವ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಎಷ್ಟು ಬೇಗ ಅರ್ಧ ಗಂಟೆ ಆಗೋಯ್ತಲ್ಲ ಗುರುವರೇ. ಗೊತ್ತೇ ಆಗಲಿಲ್ಲ. ಆಟ ಪಾಠ ಕತೆ ಚಟುವಟಿಕೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನೀವು ಕೂಡ ನಿಮ್ಮ ವಿಡಿಯೋಗಳನ್ನು ಈ ಒಂದು ಇಮೇಲ್ ವಿಳಾಸಕ್ಕೆ ಅಥವಾ ಈ ವಾಟ್ಸಪ್ ಟೆಲಿಗ್ರಾಮ್ ನಂಬರ್ ಇಲ್ಲಿ ಸ್ಕ್ರಾಲ್ ಆಗ್ತಿದೆ ಸ್ಕ್ರೀನಲ್ಲಿ, ಆ ನಂಬರಿಗೆ ಕಳಿಸ್ಕೊಡಿ. ನೋಡಿದ್ರಲ್ಲ, ಒಂದೇ ಒಂದು ಹುಷಾರಾಗಿರ್ತಕ್ಕಂಥ ವಿಷಯ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ, ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾಪಿರೈಟ್ ಇರುವಂಥ ಚಿತ್ರನೋ ಸಂಗೀತನೋ ಅಥವಾ ಬೇರೆ ಯಾವುದೋ ಮಾಧ್ಯಮನ ತೆಗೆದುಕೊಳ್ಬೇಡಿ. ನೀವೇ ಸೃಜನಾತ್ಮಕವಾಗಿ ಸೃಷ್ಟಿಸಿರ್ತಕ್ಕಂತಹ ಒಂದು ಅದ್ಭುತವಾದ ವಿಡಿಯೋನ ಕಳಿಸ್ಕೊಡಿ. ಅದೇನಾದ್ರು ಚೆನ್ನಾಗಿತ್ತು ಅಂದರೆ ಆದ್ಯತೆ ಮೇರೆಗೆ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣದಲ್ಲಿ ಬಿತ್ತರಿಸಲಾಗಿದೆ. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಮಕ್ಕಳೇ. ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಪ್ರಶ್ನೆ ಈ ಥರ ಇದೆ: ಭಾರತ ದೇಶದ ಮೊದಲ ಕಾನೂನು ಸಚಿವರು ಯಾರು? ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಭಾರತ ದೇಶದ ಮೊದಲ ಕಾನೂನು ಸಚಿವರು ಯಾರು? ಉತ್ತರ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿ, ಖುಷಿಯಾಗಿರಿ, ನಲಿತಾ ಇರಿ, ಕಲಿತಾ ಇರಿ. ಬಾಯ್ ಬಾಯ್. ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ, ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ, ಮಕ್ಕಳ ವಾಣಿ, ನಮ್ಮ ಮಕ್ಕಳ ವಾಣಿ. ಮಕ್ಕಳ ವಾಣಿ, ಮಕ್ಕಳ ವಾಣಿ. ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ, ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ